ಬೆಂಗಳೂರಿನ ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಾಲೇಜು ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಪಿಯು ಕಾಲೇಜಿನೊಂದಿಗೆ ಟೆಕ್ನಿಕಲ್ ಟೈಅಪ್ ಆಗುತ್ತಿದ್ದು, ಇದು ತಂತ್ರಜ್ಞಾನದ ಜಗತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಉತ್ತಮವಾಗಿದೆ ಎಂದು ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಾಲೇಜು ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಪಿಯು ಕಾಲೇಜಿನೊಂದಿಗೆ ತಂತ್ರಜ್ಞಾನ ಟೈಅಪ್ ಆಗುತ್ತಿದ್ದಾರೆ. ಇದು ತಂತ್ರಜ್ಞಾನದ ಜಗತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಉತ್ತಮವಾಗಿದೆ ಎಂದು ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸಿದ್ದಾರೆ. ವಿದ್ಯಾನಿಧಿ ಪಿಯು ಕಾಲೇಜಿನಲ್ಲಿ ಮಾತನಾಡಿದ ಅವರು, ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕಾಲೇಜು ಸಾಫ್ಟ್ವೇರ್ ಕಂಪನಿ ಜೊತೆ ಇದ್ದು ಇನ್ನೋವೇಟಿವ್ ಆಗಿ ಪ್ರಾಡಕ್ಟ್ ಲಾಂಚಿಂಗ್ ನಲ್ಲಿ ಮುಂದಿದ್ದಾರೆ. ನಮ್ಮ ಯುವಜನತೆ ಆವಿಷ್ಕಾರ ಹಾಗೂ ಕ್ರಿಯಾತ್ಮಕತೆಯಲ್ಲಿ ಹಿಂದುಳಿದಿದ್ದು, ಇದನ್ನ ಸರಿದೂಗಿಸುವ ಸಲುವಾಗಿ ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಪ್ರಾರಂಭವಾಗಿದ್ದು, ಇಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದು ದಿನಕ್ಕೆ 10 ರಿಂದ 12 ಗಂಟೆ ತಂತ್ರಜ್ಞಾನದ ಬಗ್ಗೆ ತರಬೇತಿ ಪಡೆಯುತ್ತಾರೆ. ಸ್ಕೇಲರ್ ಗ್ರೂಪ್ ಆಫ್ ಎಜುಕೇಷನ್ ಬ್ಯಾಂಗ್ಳೂರ್ ಅವರು ವಿದ್ಯಾವಾಹಿನಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಟೆಕ್ನಾಲಜಿಕಲ್ ಟೈಅಪ್ಗಳನ್ನ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಸ್ಕೇಲರ್ ಸ್ಕೂಲ್ ಆಫ್ ಎಜುಕೇಷನ್ ಅಂತ ಇದೆ. ಸೊ ಇಟ್ ಈಸ್ ಸೌತ್ ಏಷ್ಯಾಸ್ ದ ಫಸ್ಟ್ ಇನೋವೇಟಿವ್ ಟೆಕ್ನಾಲಜಿ ಕಾಲೇಜ್ ಅಂತ ಹೇಳ್ಬೋದು. ಈ ಕಾಲೇಜು ಎಲೆಕ್ಟ್ರಾನಿಕ್ ಸಿಟಿ ಸಾಫ್ಟ್ವೇರ್ ಕಂಪ್ನಿಗಳ ಮಧ್ಯದಲ್ಲಿ ಇದೆ. ದರ್ ಆರ್ ಅರೌಂಡ್ 560 ಸ್ಟೂಡೆಂಟ್ಸ್, 560 ಮಕ್ಕಳು ಈ ಸ್ಕೂಲ್ ಆಫ್ ಎಜುಕೇಷನಲ್ಲಿ ಓದ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಲಾಟ್ ಆಫ್ ಇನೋವೇಟಿವ್ ಪ್ರಾಡಕ್ಟ್. ಇವತ್ತು ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದರೂ ಕೂಡ ವೆನ್ ಇಟ್ ಕಮ್ಸ್ ಟು ಕ್ರಿಯೇಟಿವಿಟಿ, ಪ್ರಾಡಕ್ಟ್ ಲಾಂಚಿಂಗ್ಗಳು, ಇನೋವೇಷನ್ಸ್ಗಳಿಗೆ ಬಂದಾಗ ವಿ ಲ್ಯಾಕ್. ನಮ್ಮ ಯಂಗ್ಸ್ಟರ್ಸ್ಗಳು ವಿ ಲ್ಯಾಕ್ ಅಗೇನ್ಸ್ಟ್ ದ ರೆಸ್ಟ್ ಆಫ್ ದ ಕಂಟ್ರೀಸ್. ಬೇರೆ ಕಂಟ್ರೀಸಿಗೆ ನಾವು ಕಂಪೇರ್ ಮಾಡಿದಾಗ ಕಮ್ಮಿ ಇನೋವೇಷನ್ನು, ಕಮ್ಮಿ ಪ್ರಾಡಕ್ಟ್ ಡೆವಲಪ್ಮೆಂಟು ಆ್ಯಂಡ್ ಕಮ್ಮಿ ಕ್ರಿಯೇಟಿವಿಟಿ ಇದೆ. ಅದನ್ನು ಸರಿದೂಗಿಸ್ಲಿಕ್ಕೆ ಇವತ್ತು ಫೇಸ್ಬುಕ್ನ ಒರಿಜಿನಲ್ ಫೌಂಡರ್ಸ್ಗಳ ಫಿಲಾಂಥ್ರಪಿಕಲ್ ಫಂಡ್ಸಲ್ಲಿ ಇದು ಸ್ಕೇಲರ್ ಸ್ಕೂಲ್ ಆಫ್ ಎಜುಕೇಷನ್ ಅಂತ ಆಗಿದೆ. ಅಲ್ಲಿ ಸುಮಾರು 560 ವಿದ್ಯಾರ್ಥಿಗಳು ವಿತ್ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಇಂದು ಸ್ಕಾಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿಗಳು ಆಗಮಿಸಿದ್ದು ಡ್ರೋನ್ ತಂದು ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ವಿವರಿಸಿದ್ದಾರೆ ಹಾಗೂ ರೋಬೋಟಿಕ್ ಡಾಗ್ ತಂದಿದ್ದಾರೆ. ಅದು ಪೈಥಾನ್ ಸಾಫ್ಟ್ವೇರ್ ಮೂಲಕ ಪ್ರೋಗ್ರಾಂ ಮಾಡಿದ್ದು ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಣೆ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೊಸ ತಂತ್ರಜ್ಞಾನದ ಬಗ್ಗೆ ಸಂಶೋಧನೆಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. The founders and CXOs of these companies were my investors, and that's not just me at Scalar. Our entire leadership team were all ex-founders who have built AI companies and now are building this institution. At Scalar School of Technology, we are not here to build IT professionals. If you come and expect from us that we'll probably come and teach you IT, that's a wrong expectation, right? What we are here to teach you is how to build things like those which create a global impact.